ಎಲ್ರಿಗೂ ನಮಸ್ಕಾರ. ನಾನು ನನಗೆ ಗೊತ್ತಿರುವಂಥ ತುಳಸಿ ಗಿಡಕ್ಕೆ ಇರುವ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆಯಾ? ಇಲ್ಲ ಅಂದರೆ ಈಗಲೇ ನೀವು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಕೊಳ್ಬೇಕು. ಯಾಕಂದರೆ ತುಳಸಿ ಗಿಡದಲ್ಲಿ ಎಷ್ಟು ಮಹತ್ವವಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ತುಳಸಿಯನ್ನು ಪೂಜಿಸ್ತೇವೆ. ಹಾಗೆ ತುಳಸಿ ಗಿಡವನ್ನು ನಾವು ಆಯುರ್ವೇದಿಕ್ಕಿಗೆ ಕೂಡ ಬಳಸುತ್ತೇವೆ. ಯಾಕೆ ನಾವು ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಆಗ್ತಿದೆ, ಇಲ್ಲ ಏನೋ ಒಂದು ನೆಗೆಟಿವ್ ಎನರ್ಜಿಗಳು ನಮ್ಮ ಮನೆಯಲ್ಲಿ ಇದೆ ಅಂತ ಆದರೆ ಮೊದಲು ತುಳಸಿ ಗಿಡ ಒಣಗುತ್ತಂತೆ. ಈ ರೀತಿ ಒಣಗಿದ ಗಿಡವನ್ನು ನಾವು ನೋಡಿದಾಗ ನಮ್ಮ ಒಂದು ಸಮಸ್ಯೆಯನ್ನು ನಾವು ಪರಿಹಾರವನ್ನು ಮಾಡಿಕೊಳ್ಬೋದು. ಹಾಗೆ ನಾವು ದಿನಾಲೂ ತುಳಸಿ ಗಿಡವನ್ನು ಪೂಜೆ ಮಾಡೋದರಿಂದ ನಮ್ಮ ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆಯಾಗುತ್ತದೆ. ಯಾವ ಮನೆಯಲ್ಲಿ ತುಳಸಿ ಗಿಡವನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಆಗಮಿಸುತ್ತಾಳೆ. ಹಾಗೆ ನಾವು ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಕೀಳಬಾರದು. ಯಾಕಂದರೆ ಮನೆಗೆ ವಾಸ್ತು ದೋಷ ತಗುಲುತ್ತದೆ. ಮತ್ತು ನಾವು ತುಳಸಿ ಗಿಡಕ್ಕೆ ದಿನಾಲೂ ತುಪ್ಪದ ದೀಪ ಹಚ್ಚುವುದರಿಂದ ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆಯಾಗುತ್ತದೆ. ಹಾಗೆ ನಾವು ಧಾರ್ಮಿಕವಾಗಿ ಪೂಜಿಸುವುದರ ಜೊತೆಗೆ ತುಳಸಿ ಗಿಡದಿಂದ ಆಯುರ್ವೇದಿಕವಾಗಿ ಏನು ಲಾಭವಿದೆ ಅಂತ ನನಗೆ ಗೊತ್ತಿರುವ ಮಟ್ಟಿಗೆ ತಿಳಿಸಿಕೊಡುತ್ತೇನೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ನಾವು ಈ ತುಳಸಿ ಎಲೆಯ ಒಂದು ಔಷಧಿಯನ್ನು ನಾವು ಬಳಸಬಹುದು. ದಿನನಿತ್ಯ ನಾವು 2 ತುಳಸಿ ಎಲೆಗಳನ್ನು ತಿನ್ನುವುದರಿಂದ ಮಧುಮೇಹ, ಕ್ಯಾನ್ಸರ್ ಕೂಡ ಬರುವುದನ್ನು ನಾವು ತಡೆಗಟ್ಟಬಹುದು. ಹಾಗೆ ಚರ್ಮಕ್ಕೆ ಸಂಬಂಧಿಸಿದಂಥ ತುರಿಕೆ, ಗಜಕರ್ಣ, ಮುಖದ ಮೇಲೆ ಬರುವಂಥ ಗುಳ್ಳೆಗಳು, ಇನ್ನಿತರ ಚರ್ಮದ ಕಾಯಿಲೆಗೆ ಕೂಡ ಇದು ಉಪಯೋಗವಾಗಿದೆ. ಹಾಗೆ ನಮಗೇನಾದರೂ ವಾಂತಿಯಾಗುತ್ತಿದ್ದರೆ ಅದನ್ನು ನಿಲ್ಲಿಸಲು ಕೂಡ ನಾವು ಈ ತುಳಸಿ ರಸವನ್ನು ಒಂದು 10 ml ಗ್ರಾಮಷ್ಟು ನಾವು ತೆಗೆದುಕೊಳ್ಳಬಹುದು. ಹೀಗೆ ಮಾಡೋದರಿಂದ ವಾಂತಿಯನ್ನು ನಾವು ನಿಲ್ಲಿಸಬಹುದು. ಮತ್ತು ಮೂತ್ರಪಿಂಡದಲ್ಲಿರುವಂಥ ಕಲ್ಲುಗಳನ್ನು ಕರಗಿಸಲು ಕೂಡ ತುಳಸಿ ರಸವನ್ನು ನಾವು ಕುಡಿಯಬೇಕು. ಮತ್ತು ನೆಗಡಿ, ಕೆಮ್ಮು, ಕಫಕ್ಕೆ ಕೂಡ ತುಳಸಿ ರಾಮಬಾಣವಾಗಿದೆ. ಈ ತುಳಸಿ ರಸವನ್ನು ನಾವು ಜೇನುತುಪ್ಪದೊಂದಿಗೆ ಸೇರಿಸಿ ಕುಡಿಯುವುದರಿಂದ ನಮ್ಮ ನೆಗಡಿ, ಕಫ, ಕೆಮ್ಮುಗಳನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿಯಾಗಿ ಏನಾದರೂ ಕೊಬ್ಬು ಜಾಸ್ತಿ ಆಗಿದ್ದರೆ ಮಜ್ಜಿಗೆ ಜೊತೆಗೆ ತುಳಸಿ ಎಲೆಗಳನ್ನು ಹಾಕಿ ಕುಡಿಯೋದರಿಂದ ನಾವು ಕೊಬ್ಬನ್ನು ಕರಗಿಸಬಹುದು. ಇನ್ನು ನಾವು ತುಳಸಿ ಗಿಡದ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಆರೋಗ್ಯಕರವಾದ ಗುಣಲಕ್ಷಣಗಳು ಇದೆ. ಹಾಗಾಗಿ ನಾವು ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟಿರಬೇಕು. ಯಾವ ಸಮಯದಲ್ಲೂ ಬೇಕಾದರೂ ಕೂಡ ನಾವು ಇದನ್ನು ಸೇವಿಸಬಹುದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.